ಮಗದೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿಯವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಕಾಂಗ್ರೆಸ್ ಸಂಸದರ ಜೊತೆಗೆ ರಾಹುಲ್ ಗಾಂಧಿಯವರು ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಉಭಯ ಸದನದ ಸಂಸದರನ್ನ ಚರ್ಚೆಗೆ ಆಹ್ವಾನಿಸಿದ್ದಾರೆ ರಾಹುಲ್ ಗಾಂಧಿಯವರು. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಸಿಚುವೇಶನ್ ವರ್ಸಾಗೋದಕ್ಕೂ ಮುಂಚಿತವಾಗಿ, ಕೈಮೀರಿ ಹೋಗೋದಕ್ಕೂ ಮುಂಚಿತವಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ. ಈಗ ರಾಹುಲ್ ಗಾಂಧಿಯವರು ಉಭಯ ಸದನದ ಸಂಸದರನ್ನ ಚರ್ಚೆಗೆ ಆಹ್ವಾನಿಸಿದ್ದಾರೆ ತಮ್ಮ ನಿವಾಸದಲ್ಲಿ. ಸದನದಲ್ಲಿ ಕೇಂದ್ರದ ವೈಫಲ್ಯಗಳ ಬಗ್ಗೆ ಚರ್ಚೆಗೆ ನಿರ್ಧಾರವನ್ನು ಮಾಡುವ ಸಲುವಾಗಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಸಭೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸಹ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿಯವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ಕಾಂಗ್ರೆಸ್ ಸಂಸದರ ಜೊತೆಗೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ. ಒಂದು, ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಉಭಯ ಸದನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಈ ಆಯಾಮದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ, ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ, ನಾವು ಗಮನಿಸ್ತಾನೆ ಇದ್ದೀವಿ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಿಂದ ಶುರುವಾದಂಥದ್ದು, ಅದಾದಮೇಲೆ ಪಾರ್ಲಿಮೆಂಟ್ನ ಹೊರಭಾಗದಲ್ಲಾಗಿರಬಹುದು. ಇದೆಲ್ಲದರ ನಡುವೆ ಇಡೀ ದೇಶದಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಆಯಾ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ಪರಿಯಾಗಿರಬಹುದು. ಸೊ ಹೀಗಾಗಿ ಈ ಹೋರಾಟ ಮತ್ತಷ್ಟು ವಿಕೋಪಕ್ಕೆ, ಮತ್ತೊಂದು ಮಜಲನ್ನು ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಉಭಯ ಸದನಗಳ ಸಂಸದರನ್ನ ರಾಹುಲ್ ಗಾಂಧಿಯವರು ಮೀಟಿಂಗ್ಗೋಸ್ಕರ ಕರೆದಿದ್ದಾರಂತೆ. ಕಾಂಗ್ರೆಸ್ನ ಸಂಸದರು, ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯ ಸಂಸದರನ್ನ ಕರೆದಿದ್ದಾರೆ. ಯಾವ ರೀತಿಯಾಗಿ ಸಂಸತ್ತಿನ ಒಳಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ. ಆಲ್ರೆಡಿ ಬಿಡಿ 4 ದಿನಗಳಿಂದಲೂ ಇವತ್ತು 4ನೇ ದಿನದ ಕಲಾಪ ಶುರು ಆಯಿತು. ಆದರೆ 4 ದಿನದ ಕಲಾಪಗಳು ಸಹ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು. ಯಾಕೆಂದರೆ ವ್ಯರ್ಥವಾಗೇ ಕಲಾಪ ಎಲ್ಲ ಪ್ರಲಾಪಗಳಾಗಿ ಬದಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದೇ 1 ರೂಪಾಯಿಗೂ ಅಲ್ಲಿ ಚರ್ಚೆ ಆಗಿಲ್ಲ. ಕೋಟ್ಯಾಂತರ ರೂಪಾಯಿ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಷ್ಟೇ.